ಏನಿದು ಅಂತ ಕೇಳ್ತಿದ್ದೀನಿ ತಾನೆ. ಅಪ್ಪ ಇನ್ಮೇಲೆ ನಾನು ಇದೇ ರೂಮಲ್ಲಿ ಇರಬೇಕು ಅಂತ ಹಠ ಹಿಡಿತಾ ಇದ್ದಾರೆ, ಎಲ್ಲೂ ಹೋಗಂಗಿಲ್ವಂತೆ. ಹ್ಞೂ, ಮತ್ತೆ ಗಂಡ ಹೆಂಡತಿ ಅಂದಮೇಲೆ ಒಂದೇ ರೂಮಲ್ಲಿ ತಾನೇ ಇರಬೇಕು. ಮೇಡಮ್, ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನಾನಂತೂ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ನೀನು ಒಪ್ಕೊಳ್ತಾ ಇರ್ಬೋದು ಸುಬ್ಬು, ಆದರೆ ನಾನೇನನ್ನ ಯಾವತ್ತೂ ಗಂಡ ಅಂತ ಒಪ್ಕೊಂಡಾಯ್ತು. ಮೇಡಮ್, ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲೇ ಇರಬೇಕಾಗಿದೆ. ಆದರೆ ಇಲ್ಲಿ ಇರಬೇಕಾದ್ರೆ ಒಂದೇ ಒಂದು ಕಂಡೀಷನ್ ಇದೆ ನೋಡಿ. ಈ ಗೆರೆ ದಾಟ್ ನೀವು ಬರೋಂಗಿಲ್ಲ, ನಾನೂ ಬರಲ್ಲ. ನಂದು ಈ ಜಾಗ, ನಿಮ್ದು ಆ ಜಾಗ. ಅಷ್ಟು ಜಾಗ ನಿಮಗೆ ಸಾಕು ಅನ್ಸುತ್ತೆ ನೋಡಿ. ಓಹೋ, ತುಂಬ ಜಾಗನೇ ಕೊಟ್ಟಿದ್ಯಾ ಬಿಡು, ಥ್ಯಾಂಕ್ಸ್. ಆಮೇಲೆ ನಿಮ್ಮ ಪ್ರೈವಸಿಗೆ ನಾನು ಅಡ್ಡ ಬರಲ್ಲ, ನನ್ನ ಪ್ರೈವಸಿಗೆ ನೀವು ಅಡ್ಡ ಬರಬೇಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಗೆರೆ ದಾಟ್ ನಾನು ಬರಲ್ಲ, ನೀವು ಬರಬೇಡಿ. ಈ ಗೆರೆ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ಹಿಂಗೆ ಇರಬೇಕು. ಅಲ್ಲ ಸುಬ್ಬು, ಈ ಗೆರೆ ದಾಟದೆ ಇರೋಕೆ ಹೆಂಗಾಗುತ್ತೆ ಹೇಳು? ನಾನು ಆ ಕಡೆ ಹೋಗ್ಬೇಕಂದ್ರೆ ಇಲ್ಲಿಂದ ದಾಟಿನೇ ಹೋಗ್ಬೇಕು ತಾನೆ. ಅದೆಲ್ಲ ಹೋಗ್ಬೋದು ಮೇಡಮ್, ಈ ಕಡೆ ಬರಂಗಿಲ್ಲ ಅಷ್ಟೇ. ಬಟ್ಟೆ ಹೆಂಗೆ ತಗೊಳ್ಳಿ? ಬಟ್ಟೆ ಅಲ್ಲೇ ಇರೋದು, ಇದನ್ನ ದಾಟಿನೇ ಬರಬೇಕು. ಬಟ್ಟೆ ಇಲ್ಲೇ ಇಟ್ಟಿದ್ದೀರಾ? ಇನ್ನೆಲ್ಲಿ ಇರಲಿ?